ಇವತ್ತು ನಮ್ಮ ದೇಶದ ಬೆನ್ನೆಲುಬು ರೈತರಿಗೋಸ್ಕರ ನಾವು IPSETಗೆ ಉಚಿತವಾಗಿ ನಾವು ಅವ್ರಿಗೆ IPSET ಕಾರ್ಡ್ ರೆಸ್ಟೋರ್ ಮಾಡ್ತೀವಿ. ಸರ್ಕಾರ ನಮಗೆ ಸಬ್ಸಿಡಿ ಕೊಡ್ತಾರೆ, ಒಂದು 70,000 ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ನಾವು ಯಾವುದೋ ಒಂದು ರೈತರಿಗೆ ಒಂದು IPSET ಕನೆಕ್ಷನ್ಗೆ ನಾವೇನಾರ ಪವರ್ ಸಪ್ಲೈ ಕೊಡಬೇಕು ಅಂದ್ರೆ ಸುಮಾರು 4 ರಿಂದ 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಕಂಬ, ಟ್ರಾನ್ಸ್ಫಾರ್ಮರ್, ಲೈನ್, ಇನ್ಫ್ರಾಸ್ಟ್ರಕ್ಚರ್ಸ್ ಆ ರೈತರಿಗೆ ನಾವು ಡೆವಲಪ್ಮೆಂಟ್ ಮಾಡ್ಕೊಡ್ತೀವಿ. ರೈತರು ಅದರಿಂದ ಅವರು ಬೆಳೆಯುವಂತ ಒಂದು ಉತ್ಪಾದನೆಗೆ ಇದಕ್ಕೆ ಬೋರ್ವೆಲ್ ಮುಖಾಂತರ ನೀರನ್ನ ತಗೊಂಡು ಅವರು ಆ ಒಂದು ಬೆಳೆನ ಬೆಳಿತಾರೆ. ಇವತ್ತಿನ ದಿವಸ ಟಾಟಾ ಡಿಸ್ಟ್ರಿಬ್ಯೂಷನ್ ಕಂಪ್ನಿಯವರು ಫ್ರೀ ಕಾಸ್ಟ್ ಆಗಿ ಮಾಡ್ಕೊಡಕ್ಕಾಗುತ್ತಾ? ಯಾರೋ ಒಬ್ರು ಪವರ್ ಸಪ್ಲೈ ಕೇಳ್ತಂದ್ರೆ ಅದು ಎಸ್ಟಿಮೇಟ್ ಕಾಸ್ಟ್ ಅನ್ನೋದು ದುಡ್ಡು ಕಟ್ಟು ಅಂತ ಹೇಳ್ತಾರೆ. ಇವತ್ತು ಆ ಒಂದು ವ್ಯವಸ್ಥೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಬರೋದಿಲ್ಲ. ನಮಸ್ಕಾರ, ನನ್ನ ಹೆಸರು ಬಲರಾಮ್ ಅಂತ, ಕರ್ನಾಟಕ ವಿದ್ಯುತ್ ಪ್ರಸರಣ ನೌಕರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈಗ ಟಾಟಾ ಡಿಸ್ಟ್ರಿಬ್ಯೂಷನ್ ಕಂಪ್ನಿಯವರು KERCಗೆ ಲೈಸೆನ್ಸ್ಗೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತಂದ್ಬಿಟ್ಟು 19 ಜಿಲ್ಲೆಗೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತಂದ್ಬಿಟ್ಟು ಅವರು ಅಪ್ಲೈ ಮಾಡಿದ್ದಾರೆ. ಅದರ ಅಂಗವಾಗಿ ಅಬ್ಜೆಕ್ಷನ್ಸ್ ಏನಾರ ಇತ್ತು ಅಂತಂದರೆ ಜೂನ್ 23ನೇ ತಾರೀಕು ಒಳಗಡೆ ಅಬ್ಜೆಕ್ಷನ್ಸ್ನ ತಿಳಿಸಿ ಅಂತಂದ್ಬಿಟ್ಟು ಪೇಪರ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಇವತ್ತು ಟಾಟಾ ಡಿಸ್ಟ್ರಿಬ್ಯೂಷನ್ ಕಂಪ್ನಿಯವರು ಇವತ್ತು ಬರ್ತಾ ಇರೋದು ಲಾಭದಾಯಕಗೋಸ್ಕರ. ನಮ್ಮ ವಿದ್ಯುತ್ ಕ್ಷೇತ್ರ ಸುಮಾರು 1902ನೇ ಇಸ್ವಿಯಿಂದ ಕಾರ್ಯನಿರ್ವಹಿಸ್ತದೆ, ಸುಮಾರು 124 ವರ್ಷ. ಇವತ್ತು ವಿದ್ಯುತ್ ಕ್ಷೇತ್ರ ಇರೋದು ರೈತರಿಗೆ, ಇಂಡಸ್ಟ್ರಿಯಲಿಸ್ಟ್ಗೆ, ಕಮರ್ಷಿಯಲ್ ಇನ್ಸ್ಟಾಲೇಷನ್ಸ್ಗಳಿಗೆ, ಮತ್ತು ಏನು ಗೃಹ ಜ್ಯೋತಿ ಮತ್ತು ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ, ಹಲವಾರು ಇನ್ಸ್ಟಾಲೇಷನ್ಸ್ಗೆ ಇವತ್ತು ನಮ್ಮ ವಿದ್ಯುತ್ ಸರಬರಾಜನ್ನ ನಾವು ಮಾಡ್ತಾ ಬಂದಿದ್ದೀವಿ. ಸುಮಾರು ಲಕ್ಷಾಂತರ ಕೋಟಿನ ಇವತ್ತಿನ ದಿವಸ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಇದಕ್ಕೆ ಸರ್ಕಾರ ಮತ್ತು ಈಗಿನ ಕಾರ್ಯನಿರ್ವಹಿಸಿದಂಥ ಮಂಡಳಿ ಅದನ್ನು ಅನುಸರಿಸ್ತಾ ಬಂದಿದೆ. ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಸಾಕಷ್ಟು ರೈತರು ಸಾಕಷ್ಟು ಜಾಗನ ಕೊಟ್ಟಿದ್ದಾರೆ ಡೆವಲಪ್ಮೆಂಟ್ ಮಾಡಲಿಕ್ಕೆ. ಕಂಬ ಹಾಕ್ಲಿಕ್ಕಿರ್ಬೋದು, ಲೈನ್ ಟವರ್ ಹಾಕಕ್ಕಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋಕ್ಕೆ ಸಾಕಷ್ಟು ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ನೆಲ್ಲ ಕೊಟ್ಟಿದ್ದಾರೆ ಇವತ್ತು ಪಬ್ಲಿಕ್ಕು. ಇಂಥ ಒಂದು ಪಬ್ಲಿಕ್ ಒಂದು ಸೆಕ್ಟರ್ನ ಇವತ್ತು ಪ್ರೈವೇಟ್ ಅವರು ಒಂದೇ ₹1 ಬಂಡವಾಳ ಆಗದೆ ಅವರೇನು ಹೊಸ ಲೈನೇನು ಎಳ್ಕೊಂಡು ಹೋಗಲ್ಲ, ನಮ್ಮದೇ ಲೈನಲ್ಲಿ ಅವ್ರನ್ನ ಕಾರ್ಯನಿರ್ವಹಿಸ್ತಾರೆ. ಇವತ್ತು ಲಕ್ಷಾಂತರ ರೂಪಾಯಿ ನಾವು ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ಮೆಂಟ್ ಮಾಡಿದ್ವಿ. ಮೊದಲು ಯಾವ ರೀತಿ ಇತ್ತು ನಮ್ಮ ಎಲೆಕ್ಟ್ರಿಸಿಟಿ ಸೆಕ್ಟರ್, ಈಗ ಯಾವ ರೀತಿ ಡೆವಲಪ್ಮೆಂಟ್ ಆಗಿರೋದು ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಒಂದೇ ಒಂದು ಫೋನ್ ಕಾಲ ಅಟೆಂಡ್ ಮಾಡಿದ್ರೆ ಸಾಕು, ಇಮಿಡಿಯೇಟಾಗಿ ನಮ್ಮಲ್ಲಿರುವಂಥ ಕಂಪ್ಲೇಂಟು ಪವರ್ ಮ್ಯಾನ್ ಬಂದು ರೆಸ್ಟೋರ್ ಮಾಡುವಂಥ ಒಂದು ಸಂಸ್ಥೆ ಆಗಿದೆ. ಈಗ ಮೊದಲಿಗೂ ಈಗಲೂ ಅಜಗಜಾಂತರ ಸುಧಾರಣೆ ಆಗಿದೆ. ಓವರ್ ಹೆಡ್ ಟು UG ಕೇಬಲ್ ಹಾಕ್ಸಿದ್ದೀವಿ, ಇಂಟ್ರಪ್ಷನ್ಸ್ ಕಮ್ಮಿ ಆಗಿದೆ, ಭಾಳಷ್ಟು ಒಂದು ಫಾಸ್ಟಾಗಿ ನಮ್ಮ ಒಂದು ಕಂಪ್ನಿ ನಡೀತಾ ಇದೆ. ಇವತ್ತು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಸ್ ಡೆವಲಪ್ಮೆಂಟ್ ಮಾಡಾದ್ಮೇಲೆ ಇವತ್ತು ಬಂದು ನಾವು ಇವತ್ತಿನ ದಿವಸ ಈ ಒಂದು ಡಿಸ್ಟ್ರಿಬ್ಯೂಷನ್ ಕಂಪ್ನಿ ನಡೆಸ್ತೀವಿ ಅಂತಂದ್ಬಿಟ್ಟು ಟಾಟಾ ಡಿಸ್ಟ್ರಿಬ್ಯೂಷನ್ ಕಂಪ್ನಿಯವರು ಬಂದಿದ್ದಾರೆ. ಅವ್ರದ್ದು ಯಾವುದೇ ಒಂದು ನಿಟ್ಟಿನಲ್ಲಿ ಬಂಡವಾಳ ಇಲ್ಲ. ಬಂಡವಾಳ ನಮ್ಮದೆಲ್ಲ ಖರ್ಚಾಗಿದೆ. ಪ್ರತಿ ತಿಂಗಳು ಒಂದೊಂದು ಕಂಪ್ನಿನಲ್ಲಿ ಡೆವಲಪ್ಮೆಂಟ್ಗೆ, ಕ್ಯಾಪೆಕ್ಸ್ ವರ್ಕ್ಸ್ಗೆ ಕೋಟ್ಯಾಂತರ ರೂಪಾಯಿ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಇದೆ. ಉದಾಹರಣೆಗೆ ಹೇಳಬೇಕು ಅಂದರೆ ಇವತ್ತು ನಮ್ಮ ದೇಶದ ಬೆನ್ನೆಲುಬು ರೈತರಿಗೋಸ್ಕರ ನಾವು IPSETಗೆ ಉಚಿತವಾಗಿ ನಾವು ಅವ್ರಿಗೆ IPSET ಕಾರ್ಡ್ನ ರೆಸ್ಟೋರ್ ಮಾಡಿಕೊಡ್ತೀವಿ. ಸರ್ಕಾರ ನಮಗೆ ಸಬ್ಸಿಡಿ ಕೊಡ್ತಾರೆ, ಒಂದು 70,000 ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ನಾವು ಯಾವುದೋ ಒಂದು ರೈತರಿಗೆ ಒಂದು IPSET ಕನೆಕ್ಷನ್ಗೆ ನಾವೇನಾರ ಪವರ್ ಸಪ್ಲೈ ಕೊಡಬೇಕು ಅಂದರೆ ಸುಮಾರು 4 ರಿಂದ 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಕಂಬ, ಟ್ರಾನ್ಸ್ಫಾರ್ಮರು, ಲೈನು, ಇನ್ಫ್ರಾಸ್ಟ್ರಕ್ಚರ್ಸ್ನ ಆ ರೈತರಿಗೆ ನಾವು ಅದನ್ನ ಡೆವಲಪ್ಮೆಂಟ್ ಮಾಡಿಕೊಡ್ತೀವಿ. ರೈತರು ಅದರಿಂದ ಅವರು ಬೆಳೆಯುವಂಥ ಒಂದು ಉತ್ಪಾದನೆಗೆ ಇದಕ್ಕೆ ಬೋರ್ವೆಲ್ ಮುಖಾಂತರ ನೀರನ್ನ ತಗೊಂಡು ಅವರು ಆ ಒಂದು ಬೆಳೆನ ಬೆಳಿತಾರೆ. ಇವತ್ತಿನ ದಿವಸ ಟಾಟಾ ಡಿಸ್ಟ್ರಿಬ್ಯೂಷನ್ ಕಂಪ್ನಿಯವರು ಫ್ರೀ ಕಾಸ್ಟ್ ಆಗಿ ಮಾಡ್ಕೊಡಕ್ಕಾಗುತ್ತಾ? ಯಾರೋ ಒಬ್ರು ಪವರ್ ಸಪ್ಲೈ ಕೇಳ್ತಂದ್ರೆ ಅದು ಎಸ್ಟಿಮೇಟ್ ಕಾಸ್ಟ್ ಅನ್ನೋದು ದುಡ್ಡು ಕಟ್ಟು ಅಂತ ಹೇಳ್ತಾರೆ. ಇವತ್ತು ಆ ಒಂದು ವ್ಯವಸ್ಥೆ ಪ್ರೈವೇಟ್ ಸೆಕ್ಟರಲ್ಲಿ ಬರೋದಿಲ್ಲ. ಉದಾಹರಣೆಗೆ ನೀವೆಲ್ಲ ನೋಡಿದ್ರೆ ನಿಮಗೂ ಎಲ್ಲ ಗೊತ್ತು. ಏನೊಂದು ಟೆಲಿಕಮ್ಯುನಿಕೇಷನ್ ಮೊದಲು ₹1 ಫೋನು, ₹500 ಫೋನು ವಿತ್ ಇದು ಕೊಟ್ಟಿರೋದು ರಿಲಯನ್ಸ್ನ ನೀವೆಲ್ಲ ನೋಡಿದ್ದೀರ. ಅದಾದಮೇಲೆ ಅವ್ರು ಏನೇನು ಟ್ಯಾರಿಫ್ ಆಗಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಆಫರ್ ಕೊಡ್ತಾರೆ, ಆಮೇಲೆ ಬರೆ ಎಳಿತಾರೆ, ಗ್ರಾಹಕರಿಗೆ ತೊಂದರೆ ಆಗುತ್ತೆ. ಇವತ್ತು ನೀವು ಟಾಟಾ ಡಿಸ್ಟ್ರಿಬ್ಯೂಷನ್ ಕಂಪ್ನಿಯವರು ಎಲ್ಲೆಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಆ ಬಿಲ್ನ ತೆಗೆದು ನೀವು ನೋಡಿದ್ರೆ ಗೊತ್ತಾಗುತ್ತೆ ಏನು ಟ್ಯಾರಿಫ್ ರೇಟ್ ಇದೆ ಅಂತಂದ್ಬಿಟ್ಟು. ನಮ್ಮಲ್ಲಿ ಎಲ್ಲ ಟ್ಯಾರಿಫ್ನ ನಿಗದಿ ಮಾಡೋದು KERC, ಕರ್ನಾಟಕ ರೆಗ್ಯುಲೇಟರಿ ಕಮಿಷನ್. ಇವತ್ತು ನಮ್ಮ ಒಂದು ಸರ್ಕಾರ ತಗೊಳ್ಳುವಂಥ ಎಲ್ಲ ಯೋಜನೆಗಳಿಗೆ ಇವತ್ತು ನಮ್ಮ ಕಂಪ್ನಿಗಳು
ಕಾರ್ಯನಿರ್ವಹಿಸ್ಕೊಂತ ಬಂದಿದ್ದೀವಿ. ಉದಾಹರಣೆಗೆ ಹೇಳ್ಬೇಕಂದ್ರೆ IPSET ಯೋಜನೆ ಸರ್ಕಾರ ತಂದರು, ಫ್ರೀಯಾಗಿ ಕೊಡಬೇಕು ಅಂತ, ಅದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ, ಮತ್ತು ಈಗ ಗೃಹ ಜ್ಯೋತಿ ಅಂತ ಕೊಟ್ಟಿದ್ದಾರೆ. ಅದನ್ನು ಸಹ ನಾವು ಇವತ್ತು ದಿವಸ ಆ ಯೋಜನೆನ ಇವತ್ತು ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಈ ಪ್ರೈವೇಟ್ ಸೆಕ್ಟರ್ ಬಂದರೆ ಅದನ್ನೆಲ್ಲ ಉಚಿತವಾಗಿ ಒಂದು ಯೋಜನೆಗಳು ಕೊಡೋಕ್ಕಾಗುತ್ತಾ? ಆದ್ದರಿಂದ ರಾಜ್ಯ ಸರ್ಕಾರದಲ್ಲೇ ಅಡಿಲಲ್ಲಿರಬೇಕು, ಯಾವುದೇ ಕಾರಣಕ್ಕೂ ಖಾಸಗೀಕರಣ ಆಗಬಾರ್ದು ಅಂತ ನಮ್ಮ ಉದ್ದೇಶ. ಈಗ ಅವರು ಪೂರ್ಣ ಪ್ರಮಾಣವಾದಂಥ ಡಿಸ್ಟ್ರಿಬ್ಯೂಷನ್ನ ಅವರು ಅಪ್ಲೈ ಮಾಡ್ತಾ ಇಲ್ಲ, ಕೇವಲ 19 ಜಿಲ್ಲೆ ಮಾತ್ರ. ಅದು ಅವರು ಅಂತ ಚೆರಿ ಪಿಕ್ಕಿಂಗ್, ಅವ್ರು ಎಲ್ಲೆಲ್ಲಿ ಲಾಭದಾಯಕ ಇರುವಂಥ ಇನ್ಸ್ಟಾಲೇಷನ್ಸ್ ಇದೆಯಲ್ಲ, ಇಂಡಸ್ಟ್ರಿಯಲಿಸ್ಟು ಅಂಥ ಜಾಗ ಮಾತ್ರ ಪಿಕಪ್ ಮಾಡ್ಕೊಂಡಿದ್ದಾರೆ. ಆ ಒಂದು ಪಿಕಪ್ ಮಾಡ್ಕೊಂಡು ಅವರು ಇದು ಮಾಡ್ತಾರೆ. ನಮ್ಮಲ್ಲಿ ಎಂಪ್ಲಾಯೀಸ್ ಎಲ್ಲ ನಾವೇ ಕಾರ್ಯನಿರ್ವಹಿಸೋದು, ಎಲ್ಲ ನಾವೇ ಮಾಡೋದು, ಕೆಲಸ ಕಾರ್ಯನಿರ್ವಹಿಸೋದು ನಾವೇನೆ. ಆದರೆ ಮ್ಯಾನೇಜ್ಮೆಂಟ್ ಎಲ್ಲ ಅವರು ತಗೊಂಡು ಮಾಡುವಂಥ ನಿಟ್ಟಿನಲ್ಲಿ ಹೊಂಟಿದ್ದಾರೆ. ಅವರು ನಮಗೆ ವೀಲಿಂಗ್ ಚಾರ್ಜಸ್, ನಮಗೆ ಸಂಬಳ ಸಾರಿಗೆನ ವೀಲಿಂಗ್ ಚಾರ್ಜಸ್ ಮುಖಾಂತರ ನಮಗೆ ಕಟ್ಟಿ ಅದ್ರ ಮುಖಾಂತರ ನಮ್ಗೆ ಸಂಬಳ ಸಾರಿಗೆ ಕೊಡುವಂಥದ್ದು ವ್ಯವಸ್ಥೆ ಇದೆ. ನಾವು ಹಿಂದೆನೇ ಈ ರೀಸ್ಟ್ರಕ್ಚರ್ಸ್ ರೀಫಾರ್ಮ್ ಆದಂಥ ಸಂದರ್ಭದಲ್ಲಿ KEB ಇಂದ KPTCL, KPTCL ಇಂದ ಎಸ್ಕಾಮ್ಸ್ ಆದಂಥ ಸಂದರ್ಭದಲ್ಲಿ ನಾವು ತ್ರಿಪಕ್ಷೀಯ ಒಪ್ಪಂದ ಮಾಡ್ಕೊಂಡಿದ್ದೀವಿ. ರಾಜ್ಯ ಸರ್ಕಾರ ಮತ್ತು ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ನೌಕರ ಸಂಘ ಒಂದು ಜಂಟಿಯಾಗಿ ತ್ರಿಪಕ್ಷೀಯ ಒಪ್ಪಂದ ಮಾಡ್ಕೊಂಡಿದ್ದೀವಿ. ನಮ್ಮ ನೌಕರಿಗೆ ಯಾವುದೇ ಕಾರಣಕ್ಕೂ ಬೆನಿಫಿಟ್ ಯಾವುದು ಕರ್ಟೆಲ್ ಆಗಬಾರ್ದು. ಹಳೇದು ಏನಿದೆ ಬೆನಿಫಿಟ್ ಅದನ್ನೇ ಮುಂದುವರಿಬೇಕು. ಯಾವುದೇ ಒಂದು ಏನೇ ಒಂದು ಬದಲಾವಣೆ ಮಾಡಬೇಕಂದ್ರೆ ನೌಕರ ಸಂಘ ಮತ್ತು ಮ್ಯಾನೇಜ್ಮೆಂಟು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮುಖಾಂತರ ಮುಂದುವರಿಬೇಕು ಅಂತ ಒಂದು ಒಪ್ಪಂದ ಮಾಡ್ಕೊಂಡಿದ್ದೀವಿ. ಮುಂದಿನ ತೀರ್ಮಾನ ಏನೇನು ಅವರೆಲ್ಲ ಲಾಭಕ್ಕೋಸ್ಕರ ಹೋಗ್ತಾರೆ ಹೊರತು ಯಾವುದೇ ಒಂದು ಎಂಪ್ಲಾಯೀಸ್ನ ಹಿತಚಿಂತನೆ ಮಾಡುವಂಥ ನಿಟ್ಟಲ್ಲಿ ಹೋಗಲ್ಲ. ನಮಗೆ ಪೇ ಸ್ಕೇಲ್ ಇರ್ಬೋದು, 5 ವರ್ಷಕ್ಕೊಂದ್ಸತಿ ನಮ್ಮದು ವೇಜ್ ರಿವಿಷನ್ಸ್ ಇದೆ, ಬೇರೆ ಇತರೆ ಬೆನಿಫಿಟ್ಸ್ಗಳು ಸಾಕಷ್ಟು ನಮ್ಮಲ್ಲಿ ಇವತ್ತಾಗಲೇ ಕೊಡ್ಕೊಂತ ಬಂದಿದ್ದಾರೆ ಆಡಳಿತ ಮಂಡಳಿ. ಮುಂದಿನ ದಿನಗಳಲ್ಲಿ ಈ ಟಾಟಾ ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಯಾವ ರೀತಿ ಕ್ರಮ ಕೈಗೊಳ್ತದೋ ಹೇಳೋಕ್ಕಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ಈಗ ನಮ್ಮಲ್ಲಿ 85,000 ನೌಕರರು ಇವತ್ತಿನ ದಿವಸ ಸ್ಯಾಂಕ್ಷನ್ ಪೋಸ್ಟ್ ವರ್ಕಿಂಗ್ ಮಾಡ್ತಾ ಇರೋದು 53,000 ಜನ, ಸುಮಾರು 33,000 ವೇಕೆನ್ಸಿ ಇದೆ. ಮುಂದಿನ ದಿನಗಳಲ್ಲಿ ರಿಕ್ರೂಟ್ಮೆಂಟ್ನ ಅವರು ತಡೆಗಟ್ಬೋದು, ರಿಕ್ರೂಟ್ಮೆಂಟ್ ಪಾಲಿಸಿನ ಚೇಂಜಸ್ ಆಗ್ಬೋದು. ಕಾಲಕ್ಕೆ ನಮ್ಮಲ್ಲಿ ರಿಕ್ರೂಟ್ಮೆಂಟ್ ನಡೀತಾ ಇದೆ, ಮೊದಲಿಂದ ನಡ್ಕೊಂತ ಬಂದಿದೆ. ಈಗ ಆಲ್ರೆಡಿ 3,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ದಾರೆ ನಮ್ಮಲ್ಲಿ. ಇನ್ನೂ ಒಂದು 7,000 ಜನ ರಿಕ್ರೂಟ್ಮೆಂಟ್ ಆಗಬೇಕು ಅಂತಂದ್ಬಿಟ್ಟು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಪ್ರಪೋಸಲ್ಸ್ ಹೋಗಿದೆ. ಈ ಟಾಟಾ ಡಿಸ್ಟ್ರಿಬ್ಯೂಷನ್ ಕಂಪ್ನಿಯವ್ರು ಬಂತಂದ್ರೆ ಅವ್ರು ರಿಕ್ರೂಟ್ಮೆಂಟ್ ಮಾಡೋಕ್ಕೆ ಹೋಗಲ್ಲ, ಅವ್ರದ್ದೇ ಆದಂಥ ಜನ ತಂತಾರೆ. ಅದು ಎಲ್ರಿಗೂ ಗೊತ್ತಿರುವಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರದ ಯೋಜನೆಗಳಲ್ಲಿ ಇವತ್ತು 50% ರೋಸ್ಟರ್ಸ್ ಪದ್ಧತಿ ಇದೆ. ಎಕ್ಸರ್ವಿಸ್ ಮ್ಯಾನ್ ಇರ್ಬೋದು, ಹ್ಯಾಂಡಿಕ್ಯಾಪ್ಟಲ್ ಇರ್ಬೋದು, ಮತ್ತು SC STಗಳು ಇರ್ಬೋದು, OBC ಇರ್ಬೋದು, ಅವ್ರಿಗೆಲ್ಲ ಕಾನೂನಾತ್ಮಕವಾದಂಥ ಒಂದು ರಿಕ್ರೂಟ್ಮೆಂಟ್ ಪಾಲಿಸಿ ಇದೆ. ಪ್ರೈವೇಟ್ ಸೆಕ್ಟರಲ್ಲಿ ರೋಸ್ಟರ್ಸ್ ಪದ್ಧತಿ ಇದೆಯಾ? ಇಲ್ಲ. ಅವ್ರದ್ದೇ ಆದಂಥ ಜನ, ಅವ್ರದ್ದೇ ಆದಂಥ ಒಂದು ರಿಕ್ರೂಟ್ಮೆಂಟ್ ಜನ ಮಾಡ್ಕೊಂತಾರೆ. ಕಡಿಮೆ ಸಂಬಳದನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿಸ್ಕೊಳ್ಳುವಂಥ ವ್ಯವಸ್ಥೆ ಅವರು ಒಂದು ಮಾಡ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಆಗಬಾರ್ದು. ಇವತ್ತು ಬಿಲ್ಲು ಅವರು ಬಾಂಬೆ ಇರ್ಬೋದು, ಒರಿಸ್ಸಾ ಇರ್ಬೋದು, ಎಲ್ಲ 11 ರೂಪಾಯಿ ಇದೆ ಟ್ಯಾರಿಫ್ ರೇಟು ಡೊಮೆಸ್ಟಿಕ್. ನಾವು ಕೊಡ್ತಾ ಇರೋದು 6 ರೂಪಾಯಿಗೆ, ಅವ್ರು ಕೊಡ್ತಾ ಇರೋದು 10 ರೂಪಾಯಿ. ಇಂಡಸ್ಟ್ರೀಸ್ ಎಲ್ಲ 14 ರೂಪಾಯಿ ಇದೆ. ನೀವು ಅದನ್ನ ಆನ್ಲೈನಲ್ಲಿ ನೀವು ಚೆಕ್ ಮಾಡ್ಕೋಬೋದು ಏನಂತ. ಅವರು ಬಿಲ್ಲಲ್ಲಿ ಯಾವ ರೀತಿ ಒಂದು ಯೂನಿಟ್ಗೆ ಎಷ್ಟು ಮರಮಾಚಿ ಗ್ರಾಹಕರಿಗೆ ವಂಚನೆ ಮಾಡ್ತಾ ಇರೋದು ಆ ಬಿಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಮ್ಮಲ್ಲಿ ಒಂದೇ ಒಂದು ಫಿಕ್ಸ್ಡ್ ಚಾರ್ಜಸ್ ಆ್ಯಂಡ್ ಒಂದು ಯೂನಿಟ್ಗೆ ಇಷ್ಟು ಅಂತ ನಮ್ದು ಟ್ಯಾರಿಫ್ ರೇಟ್ ಇದೆ. ಅವರು ಬಿಲ್ಲಲ್ಲಿ ಯೂನಿಟ್ಗೆ ರೇಟ್ನ ಕಮ್ಮಿ ತೋರಿಸ್ತಾರೆ, ಅದ್ರ ಕೆಳಗಡೆ ಬೇರೆ ಬೇರೆ ರೀತಿಯಲ್ಲಿ ಹಾಕ್ತಾರೆ. ಲೈನ್ ಲಾಸ್, ಟ್ರಾನ್ಸ್ಮಿಷನ್ ಲಾಸ್. ಆಮೇಲೆ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಅವರು ಏನಾರ 100 ಯೂನಿಟ್ ಕನ್ಸ್ಯೂಮರ್ ಏನಾರ ಯೂಸ್ ಮಾಡಿದ್ರೆ 30 ಯೂನಿಟ್ ಎಕ್ಸ್ಟ್ರಾ ಹಾಕ್ತಾರೆ, ಡಿಸ್ಟ್ರಿಬ್ಯೂಷನ್ ಲಾಸ್ ಆಗ್ಬಿಟ್ಟು ATS ಅಂತ ಹಾಕ್ತಾರೆ ಬಿಲ್ಲಲ್ಲಿ. ಇಂಥದ್ದೆಲ್ಲ ವ್ಯವಸ್ಥೆಗಳು ಆ ಒಂದು ಬಿಲ್ ಇದೆ. ಜನರಿಗೆ ಗೊತ್ತಾಗಲ್ಲ, ಕಾಮನ್ ಆಗಿ ಅವ್ರ ಯೂನಿಟ್ ರೇಟ್ ಕಮ್ಮಿ ಇದೆ ಅಂತ. ಅದು ಪೂರ್ಣ ಪ್ರಮಾಣವಾದಂಥ ಬಿಲ್ನ ಓದಿದಾಗ ಅದು ಗೊತ್ತಾಗುತ್ತೆ. ಈ ರೀತಿ ಬಹಳಷ್ಟು ವಂಚನೆನ ಇವತ್ತು ಒಂದು ಪ್ರೈವೇಟ್ ಸೆಕ್ಟರ್ಸ್ಗಳೆಲ್ಲ ಮಾಡುವಂಥ ನಿಟ್ಟಿನಲ್ಲಿದೆ. ಆದ್ದರಿಂದ ಇವತ್ತು ಜನಸ್ನೇಹಿ, ಇವತ್ತು ರೈತರು ನಮ್ಮ ದೇಶದ ಬೆನ್ನೆಲುಬು. ಇವತ್ತು ನಾವು ಈಗ ಫ್ರೀ ಆಫ್ ಕಾಸ್ಟಲ್ಲಿ ಕರೆಂಟ್ನ ಕೊಡ್ತಾ ಇದ್ದೀವಿ. ಹೈ ಕಾಸ್ಟ್ ಎನರ್ಜಿನ ನಾವು ಇಂಡಸ್ಟ್ರೀಸು ಮತ್ತು ಕಮರ್ಷಿಯಲ್ ಅವ್ರು ಮಾಡ್ತೀವಿ. ರೈತರಿಗೋಸ್ಕರ ಸಬ್ಸಿಡಿ ದರದಲ್ಲಿ ಸರ್ಕಾರ ನಮಗೆ ಹಣ ಕೊಡ್ತಾರೆ. ಇವತ್ತು ರೈತರಿಗೆ ಏನಾರ ಮೀಟರ್ ಹಾಕಿ ಕರೆಂಟ್ನ ನೀವು ಬಿಲ್ ಕಟ್ಟಬೇಕು ಅಂತಂದ್ರೆ ರೈತರು ಬೆಳೆನ ಬೆಳೆಯೋದಕ್ಕಾಗತ್ತಾ? ಈಗಲೇ ಅವ್ರಿಗೆ ಬೆಂಬಲ ಬೆಲೆ ಇಲ್ಲ. ಅವರು ಆ ಒಂದು ಕರೆಂಟ್ ಬಿಲ್ ಕಟ್ಟಿ ವ್ಯವಸಾಯ ಮಾಡ್ಲಿಕ್ಕೆ ಆಗುತ್ತಾ ಆ ವ್ಯವಸ್ಥೆನಲ್ಲಿ? ಈ ಒಂದು ವಿಚಾರನ ಪ್ರತಿಯೊಬ್ಬ ಗ್ರಾಹಕರು ಅರ್ಥ ಮಾಡಬೇಕು. ಮುಂದಿನ ದಿನಗಳಲ್ಲಿ ಏನಾರ ಒಂದು ಪರಿಸ್ಥಿತಿ ಏನಾರ ರೈತರಿಗೆ ಮೀಟರ್ ಹಾಕಂತ ಬಂತು ಅಂತಂದ್ರೆ ನಮ್ಮ ಒಂದು ದವಸ ಧಾನ್ಯಗಳದ ಒಂದು ರೇಟ್ ಏನಾಗುತ್ತೆ ಅಂತ ಅಂದ್ಬಿಟ್ಟು ಜನರಿಗೆ ಗೊತ್ತಾಗುತ್ತೆ. ಆಮೇಲೆ ನಮ್ಮಲ್ಲಿ ಕಳೆದ 5 ವರ್ಷದಿಂದ ಒಂದೇ ಒಂದು ಪವರ್ನ ನಾವು ಕಟ್ ಮಾಡಿಲ್ಲ. ಎಷ್ಟೇ ನಮ್ದು ಬೇಡಿಕೆ ಜಾಸ್ತಿ ಆದ್ರೂ ಸಹ ನಾವು ಹೈ ಕಾಸ್ಟ್ ಎನರ್ಜಿನಲ್ಲಿ ನಾವು ಪವರ್ನ ಪರ್ಚೇಸ್ ಮಾಡಿ
ಗ್ರಾಹಕರಿಗೆ ಯಾವುದೇ ಕಾರಣಕ್ಕೂ ಲೋಡ್ ಶೆಡ್ಡಿಂಗ್ ಮಾಡಬಾರ್ದು, ಪವರ್ ಕಟ್ ಮಾಡಬಾರ್ದು ಅಂತಂದ್ಬಿಟ್ಟು ಇವತ್ತು ನಿರಂತರವಾಗಿ ನಾವು ಅವ್ರಿಗೆ ಪವರ್ ಸಪ್ಲೈ ಕೊಡ್ತಾ ಇದ್ದೀವಿ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು, ಕ್ರೂಡ್ ಆಯಿಲು ಅಂತಂದ್ಬಿಟ್ಟು ಏನಾರ ನಿಗದಿ ಆಗಿದ ತಕ್ಷಣವೇ ಇಮಿಡಿಯೇಟಾಗಿ ರೇಟ್ನ ಜಾಸ್ತಿ ಮಾಡ್ತಾರೆ ಕೇಂದ್ರ ಸರ್ಕಾರ ಮಾಡಿದ ತಕ್ಷಣ ರಾಜ್ಯ ಸರ್ಕಾರ ಅದರ ಅನುಷ್ಠಾನಕ್ಕೆ ತರ್ತಾರೆ. ತಂದಂಥ ಸಂದರ್ಭದಲ್ಲಿ ಗ್ರಾಹಕರಿಗೆ ಅದನ್ನು ಪೆಟ್ಟು ಬಿಡ್ತದೆ. ಈಗಾಗಲೇ ನೀವೆಲ್ಲರೂ ನೋಡಿದ್ದೀರ, ನಾವು ನೋಡಿದ್ದೀವಿ. ಈಗ ಈ ನಿಟ್ಟಿನಲ್ಲಿ ನಮ್ಮಲ್ಲಿ ಎಷ್ಟೇ ಒಂದು ಪವರ್ ಸಪ್ಲೈ ಬೇಡಿಕೆ ಹೆಚ್ಚಿನ ಖರೀದಿ ಮಾಡಿದ್ರು ಸಹ ನಾವೇನು ಆ ಟ್ಯಾರಿಫ್ನ KERC ಅವರು ನಿಗದಿ ಮಾಡಿತ್ತೋ ಆ ದರಕ್ಕೆ ಮಾತ್ರ ಅದನ್ನು ನಾವು ಕೊಡಲಿಕ್ಕೆ ಮಾಡ್ತೀವಿ ಹೊರತು ನಾವು ಹೈ ಕಾಸ್ಟ್ ಎನರ್ಜಿ ಪರ್ಚೇಸ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಗ್ರಾಹಕರಿಗೆ ಹೆಚ್ಚಿನ ದರದಲ್ಲಿ ನಾವು ಬಿಲ್ಲನ್ನು ಕಳಿಸಲ್ಲ. ನಾವು ಏನು ವರ್ಷಕ್ಕೊಂದ್ಸತಿ ಅದನ್ನು ಟ್ಯಾರಿಫ್ ರೈಸ್ ಮಾಡ್ತೀವಿ KERC ಅವರು, ಅದರ ಮುಖಾಂತರ ನಾವು ಅದನ್ನು ಕಾರ್ಯನಿರ್ವಹಿಸ್ತೀವಿ. ಹಿಂದೆನೂ ಸಹ ನಾವು ಮಾನ್ಯ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಸಾಹೇಬರು ಆಗ ಡೆಪ್ಟಿ ಮುಖ್ಯಮಂತ್ರಿ ಆಗಿದ್ರು. ಆ ಸಂದರ್ಭದಲ್ಲಿ ನಾವು ಹೋದ ವರ್ಷ ಜೂನ್ ತಿಂಗಳಲ್ಲಿ ನಮ್ಮದೊಂದು ಫಂಕ್ಷನ್ ಮಾಡಿದಂಥ ಸಂದರ್ಭದಲ್ಲಿ, ವಜ್ರ ಮಹೋತ್ಸವ ಫಂಕ್ಷನ್ ಮಾಡಿದ ಸಂದರ್ಭದಲ್ಲಿ ಅವರು ಆಶ್ವಾಸನೆ ಕೊಟ್ಟರು. ಕೇಂದ್ರ ಸರ್ಕಾರ ಖಾಸಗೀಕರಣ ಮಾಡ್ತಾ ಇದ್ದಾರೆ ಸಹ ಅಂತ ನಾವೊಂದು ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಅವರು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಾನು ಇರೋವರೆಗೂ ಯಾವುದೇ ಕಾರಣಕ್ಕೂ ಪ್ರೈವೇಟೈಸೇಷನ್ ಮಾಡಲ್ಲ ಅಂತ ಒಂದು ಭರವಸೆ ನೀಡಿದ್ದಾರೆ. ಮೊನ್ನೆನೂ ಸಹ ಅವರು ಮುಖ್ಯಮಂತ್ರಿ ಆಗಿ ಒಂದು ತಗೊಂಡಾದ್ಮೇಲೆ ನಾವನ್ನ ಭೇಟಿ ಮಾಡಿದ್ವಿ. ಸರ್, ಈ ಥರ ಖಾಸಗೀಕರಣ ಆಗ್ತಾ ಇದೆ, ದಯವಿಟ್ಟು ಇದನ್ನು ತಡೆಗಟ್ಟಬೇಕು ಅಂತ. ಅವರು ವೆರಿ ಶಾರ್ಟ್ಲಿ ನಿಮ್ಗೊಂದು ಟೈಮ್ ಕೊಡ್ತೀನಿ, ಟೈಮ್ ನಿಗದಿ ಆದಮೇಲೆ ನೀವೆಲ್ಲರೂ ನಿಮ್ಮಲ್ಲಿರೋ ಎಂಪ್ಲಾಯೀಸ್ ಎಲ್ಲರೂ ಸೇರಿಕೊಂಡು ಬನ್ನಿ, ಆ ಒಂದು ಮೆಮೊರಂಡಮ್ ಕೊಡಿ, ಆವತ್ತಿನ ದಿವಸ ನಾನು ಆ ಒಂದು ಹೇಳಿಕೆ ಕೊಡ್ತೀನಿ, ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಬೇಡಿ ಸರ್ ಅಂತ ಅವ್ರನ್ನ ಮನವಿ ಮಾಡ್ಕೊಂಡಿದ್ದೆ. ಅವರು ಸಕಾರಾತ್ಮಕವಾದ ಸ್ಪಂದಿಸಿದರೆ ನನಗೂ ಒಂದು ಆಶಾ ಮನೋಭಾವ ಇದೆ, ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಲ್ಲ ಅಂತ. ನಮ್ಮ ಇಂಧನ ಸಚಿವರು ಅಷ್ಟೇ, ಅವರು ಪಾಪ ಭಾಳ ಒಳ್ಳೆಯವರು. ನಮ್ಮ ಇಂಧನ ಸಚಿವರು ಅವರು ಸಹ ಭಾಳ ಒಂದು ನಮ್ಮ ಎಂಪ್ಲಾಯೀಸ್ ಸ್ನೇಹಜೀವಿ ಇದ್ದಾರೆ. ಅವರು ಸಹ ಖಾಸಗೀಕರಣ ಮಾಡೋಕ್ಕೆ ಬಿಡೋದಿಲ್ಲ. ನಾವು ಸಹ ಮುಖ್ಯಮಂತ್ರಿಯವ್ರ ಜೊತೆ ಮಾತಾಡಿ ಅದನ್ನು ತಡೆಗಟ್ತೀವಿ ಅಂತ ಹೇಳಿದ್ದಾರೆ. ಇದು ಶುರು ಆಗಿರೋದು ಕಾಯ್ದೆ 2003 ಕಾಯ್ದೆ, 2003 ಕಾಯ್ದೆ ಡಿಸ್ಟ್ರಿಬ್ಯೂಷನ್ಸ್ನ ಲೈಸೆನ್ಸ್ನ ಕೊಡಲಿಕ್ಕೆ ಕೇಂದ್ರ ಸರ್ಕಾರ ಒಂದು ಆಜ್ಞೆ ಮಾಡಿದ್ದಾರೆ. ಅದನ್ನು ಯಾರು ಬೇಕಾದ್ರೆ ನೀವು ಕರೆಂಟ್ನ ಎಲಿಜಿಬಲ್ ಇಟ್ಟವರು ಲೈಸೆನ್ಸ್ನ ಕೊಡ್ಲಿಕ್ಕೆ ಒಂದು ಪ್ರಾವಿಷನ್ಸ್ ಮಾಡಿದ್ದಾರೆ. ಎಂಟೈರ್ ಇಂಡಿಯಾ ಪೂರ್ತಿ ಸೆಂಟ್ರಲ್ ಆಕ್ಟ್ ಅಲ್ಲಿ ಈಗ ಆಲ್ರೆಡಿ ಸಾಕಷ್ಟು ರಾಜ್ಯಗಳಲ್ಲಿ ಹೌದು ಆ ಆಕ್ಟ್ ಅಡಿನಲ್ಲಿ ಇವತ್ತು ಎಲ್ಲ ಕಡೆನೂ ಈಗ ಪ್ರೈವೇಟೈಸೇಷನ್ಸ್ ಆಗ್ತಾ ಇದೆ. ಬೇರೆ ಬೇರೆ ನೈಬರಿಂಗ್ ಸ್ಟೇಟ್ಸ್ ಅಲ್ಲಿ ಸುಮಾರು ಕಡೆ ಆಗಿದೆ, ಒರಿಸ್ಸಾ ಮತ್ತೆ ಚಂಡೀಗಢ. ಹೌದು ಅದನ್ನ ನಿರ್ಣಯ ತಗೊಳ್ಳೋದು ಇವತ್ತು ಗ್ರಾಹಕರು ಮತ್ತೆ ರಾಜ್ಯ ಸರ್ಕಾರ. ಇವತ್ತು ಹೆಚ್ಚಿನ ರೀತಿಯಲ್ಲಿ ಇವತ್ತು ಗ್ರಾಹಕರು ಅದಕ್ಕೆ ಅಬ್ಜೆಕ್ಷನ್ ಫೈಲ್ ಮಾಡ್ಬೋದು, ನಮಗೆ ಪ್ರೈವೇಟೈಸೇಷನ್ ಬೇಡ ಅಂತ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಅವಕಾಶ ಇದೆ. ರೂಲ್ ನಂಬರ್ 108 ಅಲ್ಲಿ ಖಾಸಗೀಕರಣನ ತಡೆಗಟ್ಟುವಂಥ ಅವಕಾಶನ ಇವತ್ತು ರಾಜ್ಯ ಸರ್ಕಾರಕ್ಕೆ ಐತೆ. ನಾವಿವತ್ತು ನಮ್ಮ ಸಂಘದಿಂದ ರಾಜ್ಯ ವ್ಯಾಪ್ತಿ ಎಲ್ಲ ಜನಪ್ರತಿನಿಧಿಗಳನ್ನ ಭೇಟಿ ಮಾಡ್ತಾ ಇದ್ದೀವಿ, ಎಲ್ಲ MLAಗಳನ್ನ MP ಗಳನ್ನ ಭೇಟಿ ಮಾಡ್ತಾ ಇದ್ದೀವಿ. ಖಾಸಗೀಕರಣ ಮಾಡೋಕೆ ಬೇಡ ಸರ್ ದಯವಿಟ್ಟು ಅಂತ. ಅವರು ಸಹ ನಮಗೆ ಸ್ಪಂದಿಸಿ ಎಲ್ಲ ಮಿನಿಸ್ಟ್ರು, ಸಚಿವರು ಎಲ್ಲರೂ ಪ್ರತಿಯೊಬ್ಬರು ನಮಗೆ ರೈಟಿಂಗಲ್ಲಿ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಅವರಿಗೆ ಅಡ್ರೆಸ್ ಮಾಡಿದ್ದಾರೆ ಮತ್ತು KERCಗೂ ಲೆಟರ್ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಅಡಿನಲ್ಲಿರಬೇಕು, ಯಾವುದೇ ಕಾರಣಕ್ಕೂ ಖಾಸಗೀಕರಣ ಆಗಬಾರ್ದು ಅಂತ ಲಿಖಿತ ಮುಖಾಂತರ ಎಲ್ಲ MLAಗಳು ಕೊಟ್ಟಿದ್ದಾರೆ. ನಾನು ರೈತರಿಗೆ ಮತ್ತು ನಮ್ಮ ಕನ್ಸ್ಯೂಮರ್ಸ್ ನಮಗೆ ದೇವರು. ಇವತ್ತು ಗ್ರಾಹಕರಿದ್ರೇ ನಮ್ಮ ಈ ಒಂದು ಸೆಕ್ಟರ್. ಇವತ್ತು ಕನ್ಸ್ಯೂಮರ್ಸ್ ನಮ್ಮ ದೇವರು. ಉತ್ತಮವಾದಂಥ ಸ್ಥಿತಿನಲ್ಲಿ ಒಳ್ಳೆ ಕೆಲಸ ಮಾಡ್ಕೊತ ಬಂದಿದ್ವಿ. ಭಾಳಷ್ಟು ಸುಧಾರಣೆ ಆಗಿದೆ ನಮ್ಮ ಒಂದು ಇಲಾಖೆ. ಆದ್ದರಿಂದ ಗ್ರಾಹಕರಲ್ಲಿ ನಾನು ಮನವಿ ಮಾಡ್ಕೊತೀನಿ. ಹಾಗೆ ನಮ್ಮ ಎಂಪ್ಲಾಯೀಸ್ಗೂ ಸಹ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಗ್ರಾಹಕರಿಗೆ ಯಾವುದೇ ರೀತಿ ತೊಂದರೆ ಆದ ನಿಟ್ಟಲ್ಲಿ ಪವರ್ ರೆಸ್ಟೋರ್ನ ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗಿ. ಈಗ ಏನು ಆಲ್ರೆಡಿ ಉತ್ತಮವಾದಂಥ ಸೇವೆ ಮಾಡ್ತಾ ಇದ್ದಾರೆ, ಮಳೆ ಗಾಳಿ ಲೆಕ್ಕಿಸ್ದಂಗೆ ಹಗಲು ರಾತ್ರಿ ನಮ್ಮ ಪವರ್ ಮ್ಯಾನ್ಗಳು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಪವರ್ ಮ್ಯಾನ್ಗಳು ತನ್ನ ಪ್ರಾಣನ ತೆತ್ತಿ ಇವತ್ತಿನ ದಿವಸ ಕಾರ್ಯನಿರ್ವಹಿಸ್ತಿದೆ. ಕಳೆದ 10 ವರ್ಷದಲ್ಲಿ 5,000 ಜನ ನಮ್ಮ ಎಂಪ್ಲಾಯೀಸು ಮೃತಪಟ್ಟಿದ್ದಾರೆ. ಗ್ರಾಹಕರಿಗೆ ಬೆಳಕು ಕೊಡುವಂಥ ನಿಟ್ಟಲ್ಲಿ ಮೃತಪಟ್ಟಿದ್ದಾರೆ ನಮ್ಮ ಎಂಪ್ಲಾಯೀಸು 5,000 ಜನ ಇವತ್ತಿನ ದಿವಸ. ಇಂಥ ಒಂದು ನಮ್ಮ ಒಂದು ಸೆಕ್ಟರ್ಗೆ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಆಗಬಾರ್ದು. ಗ್ರಾಹಕರು ಸಹ ನಮಗೆ ಸಪೋರ್ಟ್ ಮಾಡಬೇಕು. ಈ ಇಲಾಖೆಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಡೆವಲಪ್ಮೆಂಟ್ಗಳನ್ನ ಮಾಡ್ತಾ ಇದ್ದೀವಿ. ಎಲ್ಲ ಬೋರ್ಡ್ ಮೀಟಿಂಗಲ್ಲೂ ಉತ್ತಮವಾದಂಥ ಸ್ಥಿತಿನ ಗ್ರಾಹಕರಿಗೆ ಕ್ಯಾಪೆಕ್ಸ್ ವರ್ಕ್ಸಲ್ಲಿ ಸಾಕಷ್ಟು ಹಣನ ವ್ಯಯ ಮಾಡ್ಕೊಂಡು ಇವತ್ತು ಇನ್ಫ್ರಾಸ್ಟ್ರಕ್ಚರ್ಸ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ಮಾಡ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಖಾಸಗೀಕರಣ ಆಗೋದು ಬೇಡ, ರಾಜ್ಯ ಸರ್ಕಾರದ ಅಡಿನಲ್ಲೇ ಇರಬೇಕು ಅಂತ ನನ್ನ ಒಂದು ಮನವಿ.